ನವಗ್ರಹಗಳ ಪೂಜೆಯನ್ನು ಮಾಡಬೇಕೆಂಬುದಾಗಿ ತಿಳಿದಿದ್ದರೆ ಸುಲಭ ಎಂಬುದಾಗಿ ತಿಳಿಯಬೇಡ. ಮೊದಲು ಅರಮನೆಯ ಒಳಗದಲ್ಲಿ ಗೋವಿನ ಗೋಮಾಳದೊಂದಿಗೆ ಸ್ವಚ್ಛತೆ ನಿರ್ಮಾಣ ಮಾಡಿ ಕರಿಯ ಕಂಬಳಿ ಜೊತೆ ಹೊಸಕುಂಭದ ಕಲಸವನ್ನು ಹೂಡಿ ಅದಕ್ಕೆ ಕುದುರೆ ಹಲ್ಲೆಯನ್ನು ಸೇರಿಸಿ ನವಗ್ರಹಗಳ ಗ್ರಂಥ ಪುಟಗಳೊಂದಿಗೆ ಆ ಕುಂಬಳದ ಸಮೇತರಾಗಿ ಭಕ್ತಿಯಿಂದ ಪೂಜೆನ ಗೈಯಬೇಕೆಂಬುದಾಗಿ ಹೇಳುತ್ತಿದ್ದಾರಂತೆ. ಆ ತಕ್ಷಣವೇ ಸತ್ರುತ ಮಹಾರಾಜರು ಕೂಡ ಅರಮನೆಯ ಒಡ್ಡೊಳಗದಲ್ಲಿ ಗೋವಿನ ಗೋಮಾಳದೊಂದಿಗೆ ಸ್ವಚ್ಛತೆ ನಿರ್ಮಾಣ ಮಾಡಿ ಕರಿಯ ಕಂಬಳಿ ಜೊತೆ ಹೊಸಕುಂಭದ ಕಲಸವನ್ನು ಹೂಡಿ ಅದಕ್ಕೆ ಕುದುರೆ ಹಲ್ಲೆಯನ್ನು ಸೇರಿಸಿ ನವಗ್ರಹಗಳ ಗ್ರಂಥಗಳೊಂದಿಗೆ ನವದಾನದೊಂದಿಗೆ ಕುಂಬಳದವನ್ನು ಸಮೇತರಾಗಿ ಭಕ್ತಿಯಿಂದ ಪೂಜೆನ ಗೈಯಲು ಸಿದ್ಧರಾಗಿದ್ದಾರೆ. ನಾವು ಸಹ ಇಂದು ಮಡಿಕೆರೆ ಗ್ರಾಮದಲ್ಲಿ ಗೋಪುರದವರಾಗಿರುವಂತಹ ಶ್ರೀಮತಿ ರೇಖಾ ಹಾಗೂ ನಿಂಗಯ್ಯನವರ ಕುಟುಂಬದವರ ಜೊತೆಗೂಡಿ ನಮ್ಮ ಪೂಜೆ ಗುರುಗಳಾಗಿರುವಂತಹ ರಘು ಸ್ವಾಮೀಜಿಯವರ ನೇತೃತ್ವದಲ್ಲಿ ಆ 9 ನವಗ್ರಹಗಳ ಪೂಜೆ ಮಾಡಲು ನಾವು ಸಹ ಇಂದು ಸಿದ್ಧರಾಗಿದ್ದೇವೆ. ಪರಮಾತ್ಮ 9 ನವಗ್ರಹಗಳ ಬಾದಾರು ಗೋವಿಂದ, ನನ್ನ ದೇವರ ಬಾದಾರು ಗೋವಿಂದ. ಒಂಚೂರು ದೊಡ್ಡ ವಯಸ್ಸಾಗ ಯಾರು ಹೇಳ್ಬೇಕು. ಆ ಚೋಟ ಸ್ವಾಮಿ ಹೇಳ್ತಾರೆ ಗಂಟೆ ಹೊಡೆದಂಗೆ ಕೇಳಿಸ್ತೈತೆ ಹಂಗಿಲ್ಲಿ. ಸುಮ್ನಿರಿ ಅನ್ನಂಗ ಆಯ್ತೈತೆ ನಂಗೆ ಯಾಕವ. ಆ ಸಮಯದಲ್ಲಿ ಮೊದಲಿನ ಪಂಡಿತರಿದ್ದೀನಿ ಹೇಳುತ್ತಾರೆ, ಅಯ್ಯ ಸತ್ರುತ ಮಹಾರಾಜ, ನಾನು ಸೂರ್ಯದೇವರ ಪೂಜೆ ಮಾಡುವವನು, ಹಾಗಾಗಿ ಆ ಸೂರ್ಯದೇವರ ವಿಚಾರ ಹೇಳುತ್ತೇನೆ. ಆ ನಂತರದಿಂದ ಆಲಿಸಿ ಭಕ್ತಿಯಿಂದ ಪೂಜೆ ಮಾಡಿ ಎಂಬುದಾಗಿ ಆ ಸೂರ್ಯದೇವರ ವಿಚಾರವನ್ನು ಹೇಳುತ್ತಿದ್ದಾರೆ ಅಂತ ಪರಮಾತ್ಮ. ಗೋಧಿ ಕಾಳು ಬೆಲ್ಲವನ್ನಿರಿಸಿ ಸಿಹಿಯಾದ ಆಹಾರವನ್ನು ಆತನಿಗೆ ನೈವೇದ್ಯ ಎಂಬುದಾಗಿ ನೈವೇದ್ಯವನ್ನು ಮಾಡಿ ಯಾರು ಆತನನ್ನ ಹಗಲು ಇರುಳು ಎನ್ನುವುದು ಬಯಸುತ್ತಾರೋ ಪೂಜಿಸುತ್ತಾರೋ ಅಂತವರಿಗೆ ಆ ಸೂರ್ಯದೇವರು ಸಿರಿ ಭಾಗ್ಯವನ್ನು ಕೊಟ್ಟು ಕಾಪಾಡುತ್ತಾರೆ ಎಂಬುದಾಗಿ ಅಂತ ಆ ಸೂರ್ಯದೇವರಿಗೂ ಕೂಡ ಮಹಾಮಂಗಳಾರತಿ ಮಾಡ್ತಿದ್ದಾರೆ. ಆ ಸಮಯದಲ್ಲಿ ಎರಡನೇ ಪಂಡಿತರು ನಿಂತು ಹೇಳುತ್ತಿದ್ದಾರೆ, ಅಯ್ಯ ನಾನು ಚಂದ್ರದೇವರ ಪೂಜೆ ಮಾಡುವವನು, ಹಾಗಾಗಿ ಆ ಚಂದ್ರದೇವರ ವಿಚಾರ ಹೇಳುತ್ತೇನೆ, ಆನಂದದಿಂದ ಹರಿಸಿ ಭಕ್ತಿಯಿಂದ ಪೂಜೆ ಮಾಡಬೇಕೆಂಬುದಾಗಿ ಅಂತ ಆ ಚಂದ್ರದೇವರ ವಿಚಾರವನ್ನು ಹೇಳುತ್ತಿದ್ದಾರೆ ಅಂತ ಪರಮಾತ್ಮ. ಚಂದ್ರನು ಬಲು ಸುಂದರನು ಮಂಗಳ ಕಾರಣ ಕಟ್ಟನು, ಮಂಗಲ ಕಾರಣ ಕಟ್ಟಲು ನಂಬಿದವರಿಗೆ ಪಡೆಯುವ ಚಂದ್ರ
ಚಂದ್ರದೇವರಿಗೆ ಬಿಳಿಯ ಬಣ್ಣದ ಪುಷ್ಪ ಹಕ್ಕಿ ಕಾಳು ತುಪ್ಪನ್ನು ಬಿಡಿಸಿ ಹಾರು ಭಕ್ತಿಯಿಂದ ಪೂಜೆ ಮಾಡ್ತಾರ ಅಂತವರಿಗೆ ಆ ಚಂದ್ರದೇವರು ഇരുಳಲ್ಲಿ ತಂಪನ್ನು ಕೊಟ್ಟು ಮನಸ್ಸಿಗೆ ಇಂಪನ್ನು ಕೊಟ್ಟು ಕಾಪಾಡ್ತಾರೆ ಎಂಬುದಾಗಿರುತ್ತಾ ಆ ಚಂದ್ರದೇವರಿಗೂ ಕೂಡ ಮಹಾಮಂಗಳಾರತಿ ಮಾಡ್ತಿದ್ದಾರೆ ಪರಮಾತ್ಮ. ಚಂದ್ರದೇವರ ಆ ಸಮಯದಲ್ಲಿ ಮೂರನ ಪಂಡಿತರಿದ್ದು ನಿಂತು ಆ ಮಂಗಳದೇವ ಅಂದರೆ ಅಂಗಾರಕನ ವಿಚಾರವನ್ನು ಹೇಳ್ತಿದ್ದ ಪರಮಾತ್ಮ. ಪುಷ್ಪ ಕೊಬ್ಬರಿಕಾಳು ಧಾನ್ಯವನ್ನು ಬೆಳೆಸಿ ಹಾಲು ಭಕ್ತಿಯಿಂದ ಪೂಜೆ ಮಾಡ್ತಾರೆ ಅಂತವರಿಗೆ ಅಂಗಹಾರಕ ದೇವರು ಗುಣ ಸಂಪತ್ತನ್ನು ಕೊಟ್ಟು ಕಾಪಾಡುತ್ತಾರೆ ಎಂಬುದಾಗಿರುತ್ತಾ ಅಂಗಹಾರಕ ದೇವರಿಗೂ ಕೂಡ ಮಹಾಮಂಗಳಾರತಿ ಮಾಡ್ತಿದ್ದಾರೆ ಪರಮಾತ್ಮ. ಆ ಸಮಯದಲ್ಲಿ ನಾಲ್ಕನೇ ಪಂಡಿತರೆದ್ದು ನಿಂತು ಬುಧದೇವರ ವಿಚಾರವನ್ನು ಹೇಳ್ತಿದ್ದಾರೆ ಅಂತ ಪರಮಾತ್ಮ. ಬುಧದೇವರಿಗೆ ಸುವರ್ಣ ಬಣ್ಣದ ಪುಷ್ಪ ಹೆಸರು ಕಾಳು ತುಪ್ಪನ್ನು ಬೆರೆಸಿ ಹಾರು ಭಕ್ತಿಯಿಂದ ಪೂಜೆ ಮಾಡ್ತಾರೋ ಅಂತವರಿಗೆ ಆ ಬುಧದೇವರು ಬುದ್ಧಿ ಅನುಗ್ರಹವನ್ನು ಕೊಟ್ಟು ಕಾಪಾಡ್ತಾರೆ ಎಂಬುದಾಗಿರುತ್ತಾ ಆ ಬುಧದೇವರಿಗೂ ಕೂಡ ಮಹಾಮಂಗಳಾರತಿ ಮಾಡ್ತಿದ್ದಾರೆ ಪರಮಾತ್ಮ. ಬುಧದೇವರ ಗೋವಿಂದ. ಆ ಸಮಯದಲ್ಲಿ ಐದನೇ ಪಂಡಿತರದ್ದು ನಿಂತು ಗುರುದೇವರ ವಿಚಾರವನ್ನು ಹೇಳ್ತಿದ್ದಾರೆ ಪರಮಾತ್ಮ. ಗುರುರಾಜ ಇವನೇ ಬಲ್ಲ ನಮ್ಮಿಗವರಿಗೆ ಗುರುರಾಜ ಇವನೇ ಬಲ್ಲ ನಮ್ಮಿಗವರಿಗೆ ಮೋಸ ಇಲ್ಲ. ಕಡಲೆ ಕಾಳು ಎಲ್ಲವನ್ನ ಎಣಿಸಿ ಹಾರು ಭಕ್ತಿಯಿಂದ ಪೂಜೆ ಮಾಡ್ತಾರ ಅಂತವರಿಗೆ ಆ ಗುರುದೇವರು ಗುರುಬಲವನ್ನು ಕೊಟ್ಟು ಕಾಪಾಡ್ತಾರೆ ಎಂಬುದಾಗಿರುತ್ತಾ ಆ ಗುರುದೇವರು ಕೂಡ ಮಹಾಮಂಗಳಾರತಿ ಮಾಡ್ತಿದ್ದಾರೆ ಪರಮಾತ್ಮ. ಗುರುದೇವರ ಗೋವಿಂದ.
ಆ ಸಮಯದಲ್ಲಿ 6ನೇ ಪಂಡಿತರು ನಿಂತು ಶುಕ್ರದೇವರ ವಿಚಾರವನ್ನು ಹೇಳ್ತಿದ್ದಾರೆ ಅಂತ ಪರಮಾತ್ಮ. ಶುಕ್ರಾತಿ ಎಂಬ ಶುಕ್ರಾತಿ ಶುಕ್ರದೇವರಿಗೆ ನೀಲಿ ಬಣ್ಣದ ಪುಷ್ಪ ಅವರ ಕಾಲು ತುಪ್ಪನ್ನು ಬಿಡಿಸಿ 6 ಭಕ್ತಿಯಿಂದ ಪೂಜೆ ಮಾಡ್ತಾರ ಅಂತವರಿಗೆ ಆ ಶುಕ್ರದೇವರು ಶುಕ್ರ ದಸೆಯನ್ನು ಕೊಟ್ಟು ಕಾಪಾಡ್ತಾರೆ ಎಂಬುದಾಗಿರುತ್ತ ಆ ಶುಕ್ರದೇವರಿಗೂ ಕೂಡ ಮಹಾಮಂಗಳಾರತಿ ಮಾಡ್ತಿದ್ದಾರೆ ಪರಮಾತ್ಮ. ಶುಕ್ರದೇವರ ಆ ಸಮಯದಲ್ಲಿ 7 ಪಂಡಿತರು ನಿಂತು ಆ 7 ಪಂಡಿತರು ಒಬ್ಬ ವಯಸ್ಸಾದ ಮುದುಕೆದನು ಅಂತ ಹೇಳ್ತಿದ್ದಾರೆ. ಅಯ್ಯ, ನೀನು ಇಲ್ಲಿವರೆಗೂ ಕೇಳಿದಂತಹ ಗ್ರಾದ ವಿಚಾರವಲ್ಲ. ಈಗ ನಾನು ಹೇಳ್ತಿರುವಂತ ಗ್ರಾಮಿದ್ದರೆ ಸಾಮಾನ್ಯದವರಲ್ಲ. ಹುಟ್ಟಿದ ದಿನವೇ ಜನ್ಮ ಕೊಟ್ಟ ತಂದೆ ಅಂದರೆ ಆ ಸೂರ್ಯದೇವರಿಗೆ ಪುಷ್ಪವನ್ನು ಬಡಿಸಿದವರು. ಅಷ್ಟು ಮಾತ್ರವಲ್ಲ, ಹರಿ ಹರ ಬ್ರಹ್ಮಾದಿಗಳಿಂದ ಲೆಕ್ಕಿಸದೆ ತಂದೆ ತಾಯಿ ಗುರು ದೇವರೆಂದು ಲೆಕ್ಕಿಸದೆ ಕಾಡ್ತಿರುವಂತಹ ಗ್ರಾಮೆಂದರೆ ಶನಿಗ್ರಹ. ಈತನು ಸಾಮಾನ್ಯದವನಲ್ಲ. ಇವನನ್ನ ಭಕ್ತಿಯಿಂದ ಪೂಜೆ ಮಾಡಬೇಕು ಎಂಬುದಾಗಿರುತ್ತ ಆ 7ನೇ ಗ್ರಾಮ ಆಗಿರುವಂತಹ ಶನಿದೇವರ ವಿಚಾರವನ್ನು ಹೇಳ್ತಿದ ಪರಮಾತ್ಮ. ಕೇಳಯ್ಯ ರಾಜೇಂದ್ರ ಶನಿದೇವರ ಮಹಿಮೆಯ ಶನಿದೇವರಿಗೆ ಕಪ್ಪು ಬಣ್ಣದ ಪುಷ್ಪ, ಎಳ್ಳು, ಕಬ್ಬು, ಬೆಲ್ಲವನ್ನು ನಡೆಸಿ ಕೈಯಾದ ಆಹಾರವನ್ನು ಆತನಿಗೆ ನೈವೇದ್ಯದ ಹಾಗೆ ನೈವೇದ್ಯವನ್ನು ಮಾಡುತ್ತಾ ಆ ಚಿಗಳಿ ಉಂಡೆಯನ್ನು ಸಮರ್ಪಣೆ ಮಾಡಿ ಯಾರು ಆತನನ್ನ ಹಗಲು ಇರುಳು ಎನ್ನದೆ ಬಡಿಸುತ್ತಾರೋ ಪೂಜಿಸುತ್ತಾರೋ ಅಂತವರಿಗೆ ಆ ಪವಿತ್ರನಾಗಿರುವಂತ ಶನಿದೇವರು ಸಕಲ ಐಶ್ವರ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡುತ್ತಾರೆ. ಅಂತವರನ್ನ ಎತ್ತರ ಸ್ಥಾನಕ್ಕೆ ತಂದು ಬಿಡುತ್ತಾರೆ ಎಂಬುದಾಗಿರುತ್ತ ಆ ಪವಿತ್ರನಾಗಿರುವಂತಹ ಶನಿದೇವರು ಕೂಡ ಮಹಾಮಂಗಳಾರತಿಯನ್ನ 7ನೇ ಆರತಿಯನ್ನು ಮಾಡ್ತಿದ್ದಾರೆ ಪರಮಾತ್ಮ. ಶನಿದೇವರಿಂದ ಆ ಸಮಯದಲ್ಲಿ 8 ಮತ್ತು 9ನೇ ಪಂಡಿತರು ಎದ್ದು ನಿಂತು ರಾವು ಮತ್ತು ಕೇತುವಿನ ವಿಚಾರವನ್ನು ಹೇಳ್ತಿದ್ದಾರೆ ಅಂತ ಪರಮಾತ್ಮ. ರಾವು ಕೇತುಗಳೆಂಬ ರಾಕ್ಷಸರು ರಾವು ಕೇತುಗಳೆಂಬ ರಾಕ್ಷಸರು
ಈ ಪ್ರಕಾರ ರಾವ್ ಮತ್ತು ಕೇತುವಿಗೆ ಹೊಗೆ ಬಣ್ಣದ ಪುಷ್ಪ, ಪೂರ್ಣಿ ಕಾಳು, ಉದ್ದಿನ ಕಾಲಿನೊಂದಿಗೆ ಹಡಕು ಜಲತಾರು ವಸ್ತ್ರವನ್ನು ಹತ್ತನ್ನು ಸಮರ್ಪಣೆ ಮಾಡಿ ಯಾರು ಆತನನ್ನ ಹಗಲು ಇರುಳು ಎನ್ನದೆ ಬಡಿಸುತ್ತಾರೋ ಪೂಜಿಸುತ್ತಾರೋ ಅಂತವರಿಗೆ ಮನುಷ್ಯನಲ್ಲಿರುವಂತಹ ರಾವುತನವನ್ನು ಹೋಗಲಾಡಿಸಿ ಗುಣ ಸಂಪತ್ತನ್ನು ಕೊಟ್ಟು ಕಾಪಾಡ್ತಾರೆ ಎಂಬುದಾಗಿರುತ್ತಾ ಆ ರಾವ್ ಮತ್ತು ಕೇತುವು ಕೂಡ ಮಹಾಮಂಗಳಾರ್ಚನೆ ಮಾಡ್ತಿದ್ದಾರೆ ಪರಮಾತ್ಮ. ರಾವ್ ಕೇತುವಿನ ಒಂಬತ್ತು ನವಜಾಗ ಮಾದಾರು ಗೋವಿಂದ, ಲಕ್ಷ್ಮೀರಮಣ ಗೋವಿಂದ, ತಿರುಪತಿ ಕೈಲಾಸನ ಮಾದಾರು ಗೋವಿಂದ, ಸುಗನಗರ ಮಾದಾರು ಗೋವಿಂದ, ಯಾರು ಗೋವಿಂದ ಎಲ್ಲ ಗೋವಿಂದ, ಒಳ ಪುತ್ರರ ಸತಿ ಯಾರಿಗೂ ಮಾಡಬಲ್ಲ ಗೋವಿಂದ. ಇಷ್ಟು ಜನ ಗೋವಿಂದನ ಕೂಗಿಗೆ ಆ ತಿರುಪತಿ ಗಿರಿವಾಸ ಓಡಿ ಬರ್ಬೇಕು ಇಲ್ಲಿಗೆ. ನೀವ್ ಹೇಳ್ತಾರ ಗೋವಿಂದನ ಕೇಳಿಸ್ಕೊಂಡ್ರೆ ಆ ತಿರುಪತಿ ಗಿರಿವಾಸ ಗೊತ್ತಾಯ್ತಾನು ಮತ್ತೆ ಆಟ ಬಿದ್ದು ಅಲ್ಲಿಗೆ ಓಡೋಗ್ಬಿಡ್ತಾನೆ. ಆ ತರ ಕಷ್ಟಪಟ್ಟು ಹೇಳ್ತಿದ್ರಿ ಪಾಪ. ನಾನು ಯಾವಾಗ ಯಾರ ಮುಖ ನೋಡ್ತೀನಿ ಅವ್ರು ಮಾತ್ರ ಗೋವಿಂದ ಹೇಳ್ತಾರೆ, ಮತ್ತೆ ಆ ಕಡೆಗೆ ತಿರುಗ್ತು ಅಂದಾಗ ಗೋವಿಂದ ಇಲ್ಲ. ಅಯ್ಯೋ ನಿಮ್ಮನ್ನ ಆಲೂರಿಂದ ಕಷ್ಟ ದುಡ್ಡು ಕೊಟ್ಟು ನಿಮ್ಮನ್ ಗೋವಿಂದ ಹೇಳಕ್ಕೆ ನಾವ್ಯಾಕೆ ಗೋವಿಂದ ಹೇಳೋಣ ಅಂತ ಪಾಪ ಎಲ್ಲವ. ಹೌದೌದು, ಒಳಗಡೆ ಪಾಪ ಜೋರಾಗೆ ಬರ್ತೈತೆ ನನ್ನ ಮೈಕ್ ಸೌಂಡ್ ಕಿಂತವ. ಅಷ್ಟೊಂದು ಜೋರಾಗಿ ಹೇಳ್ತಿದ್ರಿ ಗೋವಿಂದ ಅನ್ನೋ ಸುದ್ದು ನನಗ್ ಕೇಳ್ತೈತವ ಪಾಪ. ತಿರುಪತಿ ಗಿರಿವಾಸ ಮುಟ್ಟಿ ಮತ್ತೆ ವಾಪಸ್ ಇಲ್ಲಿಗೆ ಬರ್ತೈತಿ, ಆ ತರ ಗೋವಿಂದ ಹೇಳ್ತಾ ಇದ್ರಿ ಪಾಪ. ಒಳಗಿಂದ ಪೂಜೆ ಮಾಡಕ್ ಕೂತಿರೋರು ಪಾಪ ಅಲ್ಲೋಡ. ಹೌದೌದು ಗೊತ್ತಾಯ್ತು. ಶನಿವಾರ ಸಂತಿ ಹೋಗಿ ಮತ್ತೆ ವಾಪಸ್ ಬಂತು. ನೀವು ಕಿರ್ಚ ಅಂತ ಹೋಗು. ಶನಿದೇವರ ಮಾದಾರು ಗೋವಿಂದ, ಒಂಬತ್ತು ನವಜಾಗ ಮಾದಾರು ಗೋವಿಂದ, ಲಕ್ಷ್ಮೀರಮಣ ಗೋವಿಂದ. ಆ 9 ನವಗ್ರಹಗಳ ಪೂಜೆ ಸಹ ಮುಗಿದಂತಾಯ್ತು. ಆ ಸಮಯದಲ್ಲಿ ನಮ್ಮ ಆರುಮನೆ ಮಾಸ್ಟರ್ ಪಾಪ ಕಾಲಿ ಕೆಳಗೆ ಕೊಟ್ಟರು ಸೊಳ್ಳೆ ಕಡಿತದೆ, ಕಾಲು ಸೊಳ್ಳೆ ಕಡಿತದೆ. ಅವ್ರಿಗೆ ಬರೀ ಸೊಳ್ಳೆ ಹೊಡ್ಕೊಳ್ಳೋದೇ ಒಂದು ಕೆಲಸ ಆಗ್ಬಿಟ್ಟೈತೆ ಪಾಪ. ಎಕಡೆ ತಿರುಗಿರೋ ಸೊಳ್ಳೆ ಪಾಪ. ಅವರು ಬರೀ ಉರ್ಬೆ ಸುಸ್ತಾಗೋಯ್ತ ಗೊತ್ತಾರೆ, ಆ ತರ ಸೊಳ್ಳೆ ಹೊಡ್ಕತ್ತವ್ರೆ ಪಾಪ. ಮಕ್ಕದಿಂದ ಹಿಡಿದು ಕಾಲೋಗು ಕಡಿತದೆ, ಎಕಡೆ ತಿರುಕನಕ್ಕೂ ಆಯ್ತಲ್ಲ ಪಾಪ ಅವರಿಗೆ. ಸೊಳ್ಳೆ ಬರ್ತೈತವನಿ ತವನಿ ಉದ್ವತ್ತಿನ ಸುತ್ತ ಕಟ್ಟಿಡಿ ನಾಳೆ ಗತ್ತಾಗ ಏನಾಗಲ್ ತವನಿ ಇವತ್ತೊಂದ್ ದಿವಸ